ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಸೊ ಸದ್ಯದ ಮಟ್ಟಿಗೆ ಕನ್ಫರ್ಮೇಷನ್ ಸ್ಲಿಪ್ ಬಂದ್ಬಿಟ್ಟು ಕೆಲವೊಬ್ಬರಿಗೆ ಡೌನ್ಲೋಡ್ ಆಗ್ತಿದೆ ಅಂತಾನೆ ಹೇಳ್ಬೋದು. ನೀವು ಇವಾಗ ಹೋಗ್ಬಿಟ್ಟು ಕನ್ಫರ್ಮೇಷನ್ ಸ್ಲಿಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಲಾಗಿನ್ ಆಗಿ ಒಂದ್ಸತಿ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಖಂಡಿತವಾಗ್ಲೂ ಕೂಡ ಯೂಸ್ ಆಗುತ್ತೆ. ನಾಳೆ ಹೋಗ್ಬಿಟ್ಟು ನೀವು ಆರಾಮಾಗಿ ಬ್ಯಾಂಕಿಗೆ ಫೀಸ್ ಕಟ್ಬಿಡ್ಬೋದು. ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ಕೂಡ ಹೋಗಿ ಇವಾಗ ಒಂದ್ಸತಿ ಟ್ರೈ ಮಾಡಿ. ನಾನು ಒಂದ್ಸತಿ ಟ್ರೈ ಮಾಡಿದ್ದೀನಿ, ವರ್ಕ್ ಆಗ್ತಿದೆ, ಅದಕ್ಕೋಸ್ಕರನೇ ಹೇಳ್ತಿದ್ದೀನಿ. ನಿಮಗೆ ವರ್ಕ್ ಆಗ್ತಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೋಂಥ ಒಂದು ಅವಶ್ಯಕತೆ ಇಲ್ಲ. 11 ಅಥವಾ 12 ಆದ್ಮೇಲೆ ಟ್ರೈ ಮಾಡಿ, ಖಂಡಿತವಾಗ್ಲೂ ಕೂಡ ವರ್ಕ್ ಆಗುತ್ತೆ. ಇವಾಗ ಸ್ಟೂಡೆಂಟ್ಸ್ ಕೇಳ್ತಿರುವಂಥದ್ದು, ಇವಾಗ ಯಾರೆಲ್ಲ ಫಸ್ಟ್ ರೌಂಡಲ್ಲಿ ಸೆಲೆಕ್ಷನ್ ಆಗಿದ್ರು ಅವ್ರಿಗೆ ನಾನು ಹೇಳಿದ್ದೆ ಸ್ಟೂಡೆಂಟ್ ಕಾಪಿ ಅಂದರೆ ಏನು, ಮತ್ತೆ ಕಾಲೇಜ್ ಕಾಪಿ ಅಂದರೆ ಏನು, ಮತ್ತೆ ಬ್ಯಾಂಕ್ ಕಾಪಿ ಅಂದರೆ ಏನು, ಇವೆಲ್ಲನೂ ಕೂಡ ನೀವು ಎಲ್ಲಿಗೆ ತೊಗೊಂಡು ಹೋಗ್ಬೇಕು, ಏನು ಪೇಮೆಂಟ್ ಮಾಡಬೇಕು, ಸೊ ಇವೆಲ್ಲನೂ ಕೂಡ ಹೇಳಿದ್ದೆ ನಾನು. ಸೊ ಆ್ಯಕ್ಚುಲ್ ಆಗಿ ಇವಾಗ ರೌಂಡ್ 2ನಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರೋ, ಅಂದರೆ ಈ ಕಾಲೇಜ್ ನನಗೆ ಓಕೆ ಅಂತ ಅನ್ನೋರಿಗೆ ಇವಾಗ ಫೀಸ್ ಪೇಮೆಂಟ್ ಮಾಡಬೇಕಲ್ವಾ. ನಿಮಗೆ 3 ಕಾಪೀಸ್ ಬರುತ್ತೆ. ಒಂದು ಸ್ಟೂಡೆಂಟ್ ಕಾಪಿ ಬರುತ್ತೆ, ಒಂದು ಕಾಲೇಜ್ ಕಾಪಿ ಬರುತ್ತೆ, ಒಂದು ಬ್ಯಾಂಕ್ ಕಾಪಿ ಬರುತ್ತೆ. ಈ 3 ತೊಗೊಂಡು ಹೋಗ್ಬಿಟ್ಟು ನೀವು ಬ್ಯಾಂಕಿಗೆ ಕೊಡಬೇಕಾಗತ್ತೆ. ಸೊ ಅದರಲ್ಲಿ ಏನೇನು ಇರುತ್ತೆ ಅಂದರೆ ನಿಮ್ಮ ಒಂದು ಫೀಸ್ ಎಷ್ಟಿದೆ ಅಂತ ಇರುತ್ತೆ, ಮತ್ತು ನಿಮ್ಮ ಒಂದು ಕಾಲೇಜ್ ಯಾವ್ದು ಸೆಲೆಕ್ಟ್ ಆಗಿರುತ್ತೆ ಸೆಕೆಂಡ್ ರೌಂಡಲ್ಲಿ ಅದಿರುತ್ತೆ, ಮತ್ತು ನೀವು ಎಷ್ಟು ಬ್ಯಾಲೆನ್ಸ್ ಕಟ್ಟಿರ್ತೀರ, ಮತ್ತು ನಿಮ್ಮೊಂದು ರ್ಯಾಂಕ್ ಪ್ರತಿಯೊಂದೂ ಕೂಡ ಒಂದು ಕಾಪಿನಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ನೀವು ಆ ಒಂದು 3 ಕಾಪಿನಲ್ಲಿ ಒಂದು ಕಾಪಿ ಬ್ಯಾಂಕ್ ಕಾಪಿನ ತೊಗೊಂಡು ಹೋಗ್ಬಿಟ್ಟು ಬ್ಯಾಂಕಿಗೆ ಕೊಡಬೇಕಾಗುತ್ತೆ. ಬ್ಯಾಂಕಿಗೆ ಕೊಟ್ಟು ಅಲ್ಲಿ ಫೀಸ್ ಎಷ್ಟಿದೆ ನೋಡಿ ಆ ಒಂದು ಫೀಸು ಕಟ್ಟಿಸ್ಕೊತಾರೆ. ಅವರ ಒಂದು ಅಕೌಂಟ್ ನಂಬರ್ ಕೂಡ ಇರುತ್ತೆ ಅಲ್ಲೇನೆ, KA ಕಡೆಯಿಂದ ಸಂಬಂಧಪಟ್ಟಿರುವಂಥದ್ದು. ನೀವು ತೊಗೊಂಡೋಗಿ ಅಲ್ಲಿ ಕೊಡಿ ಸಾಕು, ಅವರೆಲ್ಲನೂ ಕೂಡ ಮಾಡಿಕೊಡ್ತಾರೆ ನಿಮಗೆ ಬ್ಯಾಂಕ್ ಅವರು. ಮತ್ತು ಅಲ್ಲಿ ಎಷ್ಟು ಅಮೌಂಟ್ ತೋರಿಸಿದೆ ಅಷ್ಟು ಅಮೌಂಟನ್ನು ಕೂಡ ನೀವು ಇಲ್ಲಿ ಬ್ಯಾಂಕಿಗೆ ಕಟ್ಟಬೇಕಾಗತ್ತೆ ಒನ್ಸ್ ನೀವು ಎಲ್ಲನೂ ಕೂಡ ತೊಗೊಂಡು ಹೋಗಿದ್ದೀರಾ ಅಂದರೆ ಡೀಟೇಲ್ಸ್ನ. ಸೊ ಅದಾದಮೇಲೆ ಅವ್ರೇನು ಮಾಡ್ತಾರೆ ಅಂದರೆ ನಿಮಗೆ ಸ್ಟೂಡೆಂಟ್ ಕಾಪಿ ಮತ್ತು ಕಾಲೇಜ್ ಕಾಪಿ ಏನು ಅವಶ್ಯಕತೆ ಇಲ್ಲ ಬ್ಯಾಂಕ್ ಅವ್ರಿಗೆ. ಅದ್ರ ಜೊತೆಗೆ ನೀವು ಫೀಸ್ ಪೇಮೆಂಟ್ ಮಾಡಿರ್ತೀರ ನೋಡಿ, ಆ ಒಂದು ಚಲಾನ್ ಥರ ಚಿಕ್ಕದಾಗಿ ಕೊಡ್ತಾರೆ, ಓಕೆನಾ. ಅಂದರೆ ಅವ್ರ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ, ನೀವು ಡೆಬಿಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಒಂದು ಕನ್ಫರ್ಮೇಷನ್ ಥರ ಒಂದು ಸ್ಲಿಪ್ ಕೊಡ್ತಾರೆ ಬ್ಯಾಂಕ್ ಅವರು. ಅದನ್ನು ಸಮೇತ ನೀವು ತೊಗೊಂಡು ಹೋಗ್ಬಿಟ್ಟು ಕಾಲೇಜಲ್ಲಿ ಅಡ್ಮಿಷನ್ ಪ್ರೋಸೆಸ್ನ ಮಾಡ್ಕೋಬೇಕಾಗತ್ತೆ. ನೀವು ಕಾಲೇಜ್ ಅದೇ ಅಲಾಟ್ಮೆಂಟ್ ಆಗಿದೆ ಅಂತ ಹೇಳೋದಾದ್ರೆ, ನಿಮ್ಗೆ ಅದು ಇಷ್ಟ ಆಯಿತು ಅಂದರೆ ಆ 3 ಕಾಪಿನ ತೊಗೊಂಡು ಹೋಗ್ಬಿಟ್ಟು ನೀವು ಬ್ಯಾಂಕಲ್ಲಿ ಇಸ್ಕೊಂಡು ಕಾಲೇಜ್ಗೆ ಹೋಗ್ಬಿಟ್ಟು ಅಡ್ಮಿಷನ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ, ಓಕೆನಾ. ಒಂದು ವೇಳೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ತೀರಾ ಅಂದರೆ ಈ ಒಂದು 3 ಕಾಪಿನ ಡೌನ್ಲೋಡ್ ಮಾಡಿಕೊಂಡು ಫಸ್ಟು ಬ್ಯಾಂಕಿಗೆ ಹೋಗ್ಬಿಟ್ಟು ಫೀಸ್ ಪೇಮೆಂಟ್ನ ಮಾಡಬೇಕಾಗತ್ತೆ. ಕಾಲೇಜ್ಗೆ ಹೋಗುವಂಥ ಒಂದೇನು ಅವಶ್ಯಕತೆ ಇರೋದಿಲ್ಲ, ಓಕೆನಾ. ಒಂದು ವೇಳೆ ನಿಮ್ಗೆ ಅದೇ ಕಾಲೇಜ್ ಬೇಕು ಅಂದರೆ ಕಾಲೇಜ್ಗೆ ಹೋಗಿ ನೀವು ಇಲ್ಲಿ ಅಡ್ಮಿಷನ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ 3ನೇದಾಗಿ ಚಾಯ್ಸ್ 3 ಸೆಲೆಕ್ಟ್ ಮಾಡೋರಿಗೆ ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಮಾಡಬೇಕಾಗುತ್ತೆ. ಅದು ನೀವು ಆನ್ಲೈನ್ ಪೇಮೆಂಟ್ನೇ ಮಾಡ್ಬೋದು. ಸ್ವಲ್ಪ ಸರ್ವರ್ ಇಶ್ಯೂ ನೋಡ್ಕೊಂಡು ಮಾಡಿ, ಅದೇ ಕಾರಣಕ್ಕೂ ಆ ಥರ ಪಡೋಕೆ ಹೋಗ್ಬಿಡಿ ಕಾಸ್ಟ್ ಆ್ಯಂಡ್ ಡೆಪಾಸಿಟ್ಗೆ. ಏನಕ್ಕಪ್ಪ ಅಂದರೆ ಇನ್ನು 2ನೇ ತಾರೀಕು ತನಕ ಕೂಡ ಟೈಮ್ ಇದೆ, ಅದು ಕೂಡ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ. ಸೊ ನೀವು ಆ ಥರದಿಂದ ಮಾಡೋಕೆ ಹೋಗ್ಬಿಡಿ. ಚಾಯ್ಸ್ 3 ಕ್ಲಿಕ್ ಮಾಡ್ತೀರಾ ಅಂತ ಹೇಳೋದಾದರೆ ಇನ್ನು ಬೆಜ್ಜಾನ್ ಟೈಮ್ ಇದೆ ನಿಮಗೆ, ಇನ್ನೊಂದು 2 ದಿವಸ ಎಕ್ಸ್ಟೆಂಡ್ ಕೊಡ್ತಾರೆ ಸದ್ಯದ ಮಟ್ಟಿಗೆ. ಇವಾಗ ಸರ್ವರ್ ಬಿಸಿ ಇರೋದ್ರಿಂದ ಯಾರೂ ಕೂಡ ಮಾಡೋಕ್ಕಾಗ್ತಿಲ್ಲ. ಸೊ ಹಾಗಾಗಿ 1 ಡೇ ಎಕ್ಸ್ಟೆಂಡ್ ಕೊಡ್ತಾರೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಸದ್ಯದ ಮಟ್ಟಿಗೆ ಇವಾಗ 3 ಕಾಪಿ ಇರುತ್ತೆ ನೋಡಿ, ಸ್ಟೂಡೆಂಟು, ಕಾಲೇಜು, ಬ್ಯಾಂಕು. ಈ 3 ಕಾಪಿನ ಡೌನ್ಲೋಡ್ ಮಾಡ್ಕೊಂಡು ನೀವು ಅದರಲ್ಲಿ ಫೀಸ್ ಮೆನ್ಷನ್ ಆಗಿರುತ್ತೆ, ಪ್ರತಿಯೊಂದೂ ಕೂಡ ನಿಮಗೆ ದುಡ್ಡು ಹೊಂದಿಕೆ ಆಗಬೇಕು. ಸೊ ಇಲ್ಲ ಅಂತ ಹೇಳೋದಾದರೆ ನೀವು ಸ್ವಲ್ಪ ಟೈಮ್ ತೊಗೊಂಡು 3ನೇ ತಾರೀಕು ಒಳಗಡೆ ಸ್ವಲ್ಪ ಫ್ರೀಯಾಗಿ ದುಡ್ಡೆಲ್ಲನೂ ಕೂಡ ನೀವು ಜೋಡಿಸ್ಕೊಂಡು, ಫ್ಯಾಮಿಲಿ ತಕ್ಷಣ ಲಕ್ಷಾಂತರ ರೂಪಾಯಿ ವ್ಯವಸ್ಥೆ ಮಾಡಬೇಕಲ್ವ ಪೇರೆಂಟ್ಸು, ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಎಲ್ಲನೂ ಕೂಡ ದುಡ್ಡನ್ನು ಜೋಡಿಸ್ಕೊಳ್ಳೋ ತನಕ ವೇಟ್ ಮಾಡಿ, ಯಾವುದೇ ಆಪ್ಷನ್ನ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಕನ್ಫರ್ಮೇಷನ್ ಸ್ಲಿಪ್ ಬರಲಿ, ಅದಾದಮೇಲೆ ಚಲಾನ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಬ್ಯಾಂಕಿಗೆ ಹೋಗ್ಬಿಟ್ಟು ಪೇ ಮಾಡಬೇಕಾಗುತ್ತೆ, ಓಕೆನಾ. ಯಾವುದೇ ಕಾರಣಕ್ಕೂ ಆ ಥರ ಪಡೋಕ್ಕೆ ಹೋಗ್ಬೇಡಿ, ಯಾವುದಕ್ಕೂ ಕೂಡ ನಿಧಾನಕ್ಕೆ ಪ್ರೋಸೆಸ್ ಮಾಡಿ. ಯಾಕಪ್ಪ ಅಂದರೆ ಇವಾಗಲೇ ಮಾಡಿಬಿಟ್ರೆ ಇನ್ನು 3 ದಿವಸ ಟೈಮ್ ಇರುತ್ತೆ, 3 ದಿವಸದಿಂದ ಏನು ಮಾಡ್ತೀರಾ ನೀವು. ಸೊ ಹಾಗಾಗಿನೇ ಆ ಥರ ಪಡೋಕೆ ಹೋಗ್ಬೇಡಿ, ಯಾವುದಕ್ಕೂ ಕೂಡ ನಿಧಾನಕ್ಕೆ ಪ್ರೋಸೆಸ್ ಇವೆಲ್ಲನೂ. ಯಾಕಂದರೆ ಅಮೌಂಟ್ ಒಂದ್ಸತಿ ಪೆಂಡಿಂಗ್ ಬಿದ್ದುಬಿಡ್ತು ಅಂದರೆ ರಿಫಂಡ್ ಆಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಆ ಥರ ಬೇಡ, ನಿಧಾನಕ್ಕೆ ಎಲ್ಲ ಪ್ರೊಸೆಸನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿ, ಓಕೆನಾ. ಚಲಾನ್ ಬಗ್ಗೆ ತುಂಬ ಜನ ಕೇಳಿದರು, ಅದಕ್ಕೋಸ್ಕರನೇ ಮಾಹಿತಿ ಕೊಡ್ತಿದ್ದೀನಿ. ಫಸ್ಟ್ ರೌಂಡಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೆ ನಾನು. ತುಂಬ ಜನಕ್ಕೆ ಒಂದು ಮಾಹಿತಿ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಏನಾರ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೆಕ್ಸ್ಟು ಅದೇ ಥರನೇ ಏನು ಟಾಪಿಕ್ ಇರುತ್ತೋ, ನೀವೇನು ಡೌಟ್ ಕೇಳಿರ್ತೀರೋ ಅದ್ರ ಮೇಲೆ ವಿಡಿಯೋ ಮಾಡ್ತೀನಿ. ಜೈ ಹಿಂದ್, ವಂದೇ ಮಾತರಂ.